ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್. ಗಂಡ ಎದ್ದ ತಕ್ಷಣ ನೋಡಬೇಕಾದಂಥದ್ದು ಏನೇನು ಅಂತ ಹೇಳಿದ್ದಾರೆ. ಶ್ರೇಷ್ಠರಾದ ಬ್ರಾಹ್ಮಣರು, ಸುಮಂಗಲಿ ಸ್ತ್ರೀಯರು, ಹಾಗೂ ನದಿ ಅಥವಾ ತುಳಸಿ, ಪರಮಾತ್ಮನ ಪ್ರತಿಮೆಗಳು, ಉತ್ತಮವಾಗಿರತಕ್ಕಂತಹ ಶುಭಚಿಹ್ನಗಳು ಏನೇನಿವೆ ಇವುಗಳನ್ನೆಲ್ಲ ಪ್ರಾತಃ ಕಾಲದಲ್ಲಿ ಎದ್ದು ನೋಡಬೇಕು ಅಂತಿದೆ. ಶ್ರೋತ್ರಿಯಂ ಶುಭಗಾಂ ಅಗ್ನಿಂ, ಇವುಗಳ ದರ್ಶನ ಮಾಡಿಕೊಳ್ಳಬೇಕು ಅಂತ. ಹಾಗೆಲ್ಲ ಮನೆಯಲ್ಲಿ ಅಗ್ನಿಹೋತ್ರ ಇರ್ತಾ ಇತ್ತು. ಹೀಗಾಗಿ ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರದಲ್ಲಿ ಅಗ್ನಿಶಾಲಾದಲ್ಲಿರುವ ಅಗ್ನಿಯ ದರ್ಶನವನ್ನು ಮಾಡ್ತಾ ಇದ್ರು. ಈಗ ಅವುಗಳು ಯಾವುದಿಲ್ಲ. ಸುಮಂಗಲಿ ಸ್ತ್ರೀಯನ್ನು ದರ್ಶನ ಮಾಡಬೇಕು ಅಂದ್ರೆ ಯಾರ ದರ್ಶನ ಮಾಡಬೇಕಾಗಾದರೆ? ಎದ್ದ ತಕ್ಷಣ ಸುಮಂಗಲಿ ಸ್ತ್ರೀಯನ್ನು ದರ್ಶನ ಮಾಡಬೇಕು ಅಂದ್ರೆ ಇನ್ಯಾರದೋ ಸುಮಂಗಲಿ ಸ್ತ್ರೀಯರನ್ನು ಬಾಗಿಲ ಬಡದು ದರ್ಶನ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರಾತಃ ಕಾಲದಲ್ಲಿ ಪತಿ ಹೇಳುವಕ್ಕಿಂತಲೂ ಮೊದಲಿಗೇನೆ ತಾನು ಎದ್ದು ಮುಖ ಪ್ರಕ್ಷಾಲನಾದಿಗಳನ್ನು ಮಾಡಿಕೊಂಡು ದಧಿ ಮೊಸರಿನ ಒಂದು ಪಾತ್ರೆಯನ್ನು ತುಂಬಿಕೊಂಡು ನಿಂತಿರಬೇಕಂತೆ. ಆ ವಿಧವಾದಂತಹ ಸುಂದರವಾದ ಸುಮಂಗಲವಾದ ದೃಶ್ಯವನ್ನು ಎದ್ದ ತಕ್ಷಣ ನೋಡಿದ ಅಂತಾದರೆ ಇವನಿಗೆ ಇಡೀ ದಿವಸ ಮಂಗಲ. ಆ ರೀತಿಯಾಗಿ ಶಾಸ್ತ್ರ ಹೇಳಿದೆ. ಅಷ್ಟೆಲ್ಲ ಮಾಡದೇ ಇದ್ರೆ ಬಿಡ್ರಿ, ಕನಿಷ್ಠ ಪಕ್ಷ ಬೇಗನೆ ಎದ್ದು ತಾವು ಪತಿಯ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಾಗಬೇಕು. ಅದನ್ನು ನಾನು ತಪ್ಪದೇ ಮಾಡುತ್ತೇನೆ ಅಂತ ದ್ರೌಪದಿ ಹೇಳ್ತಾಳೆ. ಬೆಳಿಗ್ಗೆ ಎದ್ದ ಏಳುವಕ್ಕಿಂತಲೂ ಮೊದಲಿಗೆ ಎದ್ದು ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದವಳು ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯದಲ್ಲಿ ಅನುವಾಗಿ ಸೇವೆಯನ್ನು ಮಾಡುತ್ತೇನೆ. ಮಾಡುವಾಗ ಭಗವಂತನ ಸೇವೆ ಎಂಬ ಅನುಸಂಧಾನದಿಂದ ಮಾಡುತ್ತೇನೆ. ಯಾವುದೇ ಸೇವೆ ಇರಬಹುದು. ಹೊರಗಿನಿಂದ ಬಂದಾಕ್ಷಣಕ್ಕೆ ಪ್ರತ್ಯುತ್ಥಾನ, ಎದ್ದು ನಿಂತು ಸ್ವಾಗತ ಮಾಡಬೇಕು. ಕುಳಿತಲ್ಲಿಯೇ ಕುಳಿತು, ಚೇರ ಮೇಲೆ ಕುಳಿತು ಅಲ್ಲೊಂದು ಚೇರಿದೆ ನೀವು ಕೂತ್ಕೊಳ್ಳಿ ಅಂತ ತೋರಿಸಬಾರದು. ಎದ್ದು ಹೋಗಿ ಬಾಗಲದಲ್ಲಿ ನಿಂತು ಸ್ವಾಗತ ಮಾಡಬೇಕು. ಎಲ್ಲವೂ ದ್ರೌಪದಿಯ ವಾಕ್ಯಗಳಿವೆ. ಸ್ವತಃ ದ್ರೌಪದಿ ಅಷ್ಟು ಸಣ್ಣ ವಿಷಯಗಳನ್ನ ಅಂತಹ ಭಾರತೀ ದೇವಿ, ಪರಶುಕ್ಲತ್ರಯರಲ್ಲಿ ಸೇರಿದಂತಹ ಭಾರತೀ ದೇವಿಯರು ಅಖಂಡವಾಗಿ ಅನಂತ ರೂಪಗಳಿಂದ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನದಲ್ಲಿ ಮಗ್ನಳಾದವಳಿಗೆ ಈ ಎಲ್ಲ ಸಣ್ಣ ವಿಷಯಗಳನ್ನು ಮಾತನಾಡುವ ಅಗತ್ಯ ಏನಿರಲಿಲ್ಲ. ಅವರು ಇದೆಲ್ಲ ವಸ್ತುಗಳೇ ಇಲ್ಲ ಅವರ ದೃಷ್ಟಿಯೊಳಗೆ. ಅಷ್ಟು ಸಣ್ಣ ವಿಷಯಗಳು. ಅರ್ಥಾತ್ ತಮ್ಮ ಪತಿಯಾದ ಭೀಮಸೇನ ದೇವರ ಸೇವೆ ಸಣ್ಣ ವಸ್ತು ಅಂತ ಅರ್ಥ ಅಲ್ಲ. ಆದರೆ ಇವುಗಳನ್ನೆಲ್ಲ ಹೇಳಿಕೊಡೋದಕ್ಕೋಸ್ಕರವಾಗಿ ಅವರಿಗೆ ಅಷ್ಟು ಕಾಲವನ್ನು ಹರಣ ಮಾಡುವ ಕಾರಣ ಇರಲಿಲ್ಲ. ತಂಪಾಡಿಗೆ ತಾವು ಮಾಡಿಕೊಂಡಿದ್ರೆ ಆಗ್ತಾ ಇತ್ತು. ಆದರೆ ಲೋಕೋದ್ಧಾರ ಮಾಡುವುದಕ್ಕಾಗೇನೆ ಅವರು ಭೂಲೋಕದಲ್ಲಿ ಅವತಾರ ಮಾಡಿದವರು ಅನ್ನೋದಕ್ಕಾಗಿ ಅಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಎದ್ದು ನಿಂತು ಬಾಗಿಲದಲ್ಲಿ ಹೋಗಿ ಸ್ವಾಗತವನ್ನು ಮಾಡಬೇಕು, ಮುಗುಳನಗೆಯಿಂದ ಕರೆಯಬೇಕು. ಒಟ್ಟಾರೆ ಪತಿಪತ್ನಿಯರಲ್ಲಿರತಕ್ಕಂತಹ ಸ್ನೇಹ ಬಾಂಧವ್ಯ
ಇದು ಅತ್ಯಂತ ದೃಢವಾಗಿರಬೇಕು. ಯಾವ ಕಾರಣಕ್ಕಾಗಿಯೂ ವೈಮನಸ್ಯ ಬರದೇ ಇದ್ದಂತೆ ಜಾಗರೂಕತೆಯನ್ನು ಇಬ್ಬರೂ ವಹಿಸಬೇಕು. ಕೇವಲ ಸ್ತ್ರೀ ಮಾತ್ರ ಮತ್ತೆ ಸೌಮನಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು, ಪುರುಷರು ಪ್ರಯತ್ನ ಮಾಡಬಾರದು ಅಂತ ದ್ರೌಪದಿಯ ಅಭಿಪ್ರಾಯವಲ್ಲ. ಇಬ್ಬರೂ ಸೇರಿ ಅದಕ್ಕಾಗಿ ಅಖಂಡವಾಗಿ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆ ವಿಧವಾದ ಪ್ರೀತಿಯನ್ನು ಗಳಿಸಲು ಸಾಧ್ಯ. ಅದನ್ನು ನಾನು ಮಾಡಿದ್ದೇನೆ ಅಂತ ದ್ರೌಪದಿ ಹೇಳ್ತಾಳೆ.